ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣ ತಾಲೂಕಿನ ಸರ್ಕಾರಿ ಹಿರಿಯ ಉನ್ನತೀಕರಿಸಿದ ದಳವಾಯಿ ದ್ವಿಭಾಷಾ ಶಾಲೆಯಲ್ಲಿ ಪ್ರತಿ ವರ್ಷ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ನಡೆಯುವಂತೆ ಈ ವರ್ಷವೂ ಕೂಡ ಶಾಲಾ ಸಂಸತ್ ಚುನಾವಣೆ ವಿನೂತನ ವಿಭಿನ್ನವಾಗಿ ಹಾಗೂ ಸಾರ್ವತ್ರಿಕ ನೈಜ ಚುನಾವಣೆಯಂತೆ ವಿದ್ಯಾರ್ಥಿಗಳ ಶಾಲಾ ಮಂತ್ರಿ ಮಂಡಲ ಚುನಾವಣೆ ನಡೆದಿದ್ದು ವಿಶೇಷವಾಗಿತ್ತು. 16 ಮಂತ್ರಿ ಸ್ಥಾನಗಳಾದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಹಾರ ಮಂತ್ರಿ, ಸ್ವಚ್ಛತಾ ಮಂತ್ರಿ, ನೀರಾವರಿ ಮಂತ್ರಿ ಮೊದಲಾದ ಮಂತ್ರಿಗಳ ಸ್ಥಾನಕ್ಕೆ 32 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಮತದಾನ ನಡೆಯಲು 4 ಬೂತ್ಗಳನ್ನು ನಿರ್ಮಿಸಲಾಗಿತ್ತು ಹಾಗೂ ಮತದಾನ ಮಾಡುವ ಎಲ್ಲ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್, ಗುರುತಿನ ಚೀಟಿಯನ್ನು ಪ್ರದರ್ಶಿಸುವುದರ ಮೂಲಕ ಚುನಾವಣಾ ಕಾರ್ಯದಲ್ಲಿ ಪಾಲ್ಗೊಂಡರು. ನಂತರ ಅವರಿಗೆ ಎಡಗೈ ತೋರು ಬೆರಳಿಗೆ ಇಂಕ್ ಬಳಿದ ನಂತರ ಇವಿ ಪ್ಯಾಡ್ ಮಾದರಿಯಲ್ಲಿ 101 ಗಂಡು ಮತ್ತು 93 ಹೆಣ್ಣು ಒಟ್ಟು 194 ಮಕ್ಕಳು ಶಾಂತವಾಗಿ ಮತದಾನ ಮಾಡಿದರು. ಎಲೆಕ್ಷನ್ ಯಾರು ನಿಂತಿರೋ ಕೊನೆ ಮಾಡಿ ಆಯ್ತು, ಏನಾಗಲ್ಲ ಬಿಡ.